ಶ್ರೀಮಠ ಆಗಲಿ ಅಥವಾ ನಿಮ್ಮ ಹಿಂದಿನ ಗುರುಗಳಾಗಲಿ ನೀವಾಗಲಿ ಹಣ ಪ್ರಚಾರ ಯಾವುದನ್ನು ಬಯಸದೆ ಸೇವಾ ಕಾರ್ಯವನ್ನು ಕೆಲಸಗಳನ್ನು ನಿರ್ವಹಿಸ್ತಾ ಬಂದಂಥವ್ರು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತಹ ವ್ಯಕ್ತಿಗಳಿರಬಹುದು ಅಥವಾ ಸಾಹಿತಿಗಳಿರಬಹುದು, ಅವರಿಗೆ ಆಶ್ರಯವನ್ನು ಕೊಟ್ಟಂತಹ ಒಂದು ದೊಡ್ಡ ಸಂಸ್ಥೆ ಶ್ರೀಮಠ. ಅದಕ್ಕೆ ಉದಾಹರಣೆಯಾಗಿ ನಾವು ಶಾಂತರಸ ಅಂತಹ ಪ್ರತಿಭಾ ಸಂಪನ್ನರಾದಂತಹ ಕವಿಗಳು ಈ ಮಠದ ಪರಿಸರದಲ್ಲಿ ವಾತಾವರಣದಲ್ಲಿ ಅವರ ಪ್ರತಿಭೆ ಅರಳಿರುವಂಥದ್ದನ್ನ ಕಾಣಬಹುದು. ಈ ಬಗೆಗೆ ಮಾತಾಡಬಹುದಾ? ಈಗ ಅವಕಾಶ ಸಿಕ್ಕಾಗ ಅದನ್ನು ನಾವು ಮನಪೂರ್ವಕ ಮಾಡಿದ್ರೆ ಸಾವಿರಾರು ಜನ ಉದ್ಧಾರ ಆಗ್ತಾರೆ. ಅಂದ್ರೆ ಆ ವೇದಿಕೆ ನಾವು ಕಲ್ಪಿಸ್ಕೊಡ್ಬೇಕು. ಈಗ ಉದಾಹರಣೆ, ನಮ್ಮಲ್ಲಿ ಭಾಂಡೆ ತಿಕ್ಕಂಥ ಒಬ್ಬ ಹೆಣ್ಮಗಳು ಇಲ್ಲದಾಳ. ಆಕಿನ ಮಗ ನಮ್ಮಲ್ಲೇ LKG ಇಂದ ಓದಿ ಉಚಿತವಾಗಿ MBBS ಸೀಟ್ ತಗೊಂಡ. ತಂದೆ ಗಾಡಿ ಕ್ಯೂರಿಂಗ್ ಮಾಡ್ತಾನೆ, ತಾಯಿ ಭಾಂಡೆ ತಿಕ್ತಾಳೆ. ಒಬ್ಬ ಕ್ಯಾಂಟೀನ್ದಾಗ ಚಾ ಕಪ್ ತೊಳಿತಾನೆ, ಅವನ ಮಗ ಮದ್ರಾಸ್ IITಲಿ ಸೀಟ್ ತಗೊಂಡ. ಅಂದ್ರೆ ನಾವು ಮನಪೂರ್ವಕವಾಗಿ ಸೇವೆ ಮಾಡಿದ್ರೆ ಅಂಥ ಪ್ರತಿಭೆಗಳು ಹೊರಗೆ ಬರ್ತಾವೆ. ಮತ್ತು ಆವಾಗಿನ ಕಾಲಕ್ಕೆ ಶಾಂತರಸರು ಬಡತನ ಭಾಳ. ಅವರು ಯಾರೋ ಅವ್ರ ಸಂಬಂಧಿಕರು ತಂದು ಇಲ್ಲಿ ಗುರುಗಳ ಬಳಿ ಬಿಟ್ಟರು. ಆವಾಗ ಗುರುಗಳು ಅವ್ರಿಗೆ ಆಸಕ್ತಿ ಭಾಳ ಓದಂಥದ್ದು. ಆವಾಗ ಗುರುಗಳು ಏನೋ ಮಧುರ ಚೆನ್ನ ಕೃತಿ ಪುಸ್ತಕ ತಗೋಬೇಕಂತ ಅವ್ರಿಗೆ ಆಸೆ ಇತ್ತಂತ. ಅವರು ಆವಾಗ ₹2 ಕೇಳಿದ್ರಂತ. ಅವರು ₹2 ಕೇಳಿದ್ರೆ ಇವ್ರು ₹5 ಕೊಟ್ರಂತ. ಇನ್ನೂ ಯಾವಾರ ಚಲೋ ಇದ್ರೆ ತಗೋ ಅಂತ ಹೇಳಿದ್ರಂತ. ಅವರು ತಮ್ಮ ಇದರಲ್ಲಿ ಬರೀತಾರೆ. ಹಂಗೆ ಅಂದ್ರೆ ನಾವು ಒಂದು ಮನಸಾಪೂರ್ವಕವಾಗಿ ಇದನ್ನು ಏಳಿಗೆ ಮಾಡಬೇಕು, ಪ್ರಗತಿ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತಂದ್ರೆ ಖಂಡಿತವಾಗಿಯೂ ಅವಕಾಶ ಕಲ್ಪಿಸಿಕೊಟ್ರೆ ಎಂಥವರು ಸಾಮಾನ್ಯರು ಅಸಾಮಾನ್ಯರಾಗ್ತಾರೆ. ಈಗ ನಾವು ಗ್ರಾಮಾಂತರ ಭಾಗ ಅದು. ಈಗ ಇಲ್ಲಿ ನಾವು ಇದು ಸಂಸ್ಥೆ ಪ್ರಾರಂಭ ಆಗಿರೋದ್ರಿಂದ ಗ್ರಾಮಾಂತರ ಭಾಗದ ಮಕ್ಕಳೆಲ್ಲ ನೂರಾರು ಮಕ್ಕಳು ಎತ್ತರ ಸ್ಥಾನದಲ್ಲಿ ಹೋಗಿದ್ದಾರೆ. ಆ ನೂರಾರು ಮಕ್ಕಳಿಗೆಲ್ಲ ಬೆಂಗಳೂರು ಮೈಸೂರಿಗೆ ಹೋಗಿ ಕಳಿಸಿ ಓದಿಸೋದು ಆಗ್ತಿದ್ದಿಲ್ಲ. ಹಾಗೆ ನಮ್ಮ ಸಂಸ್ಥೆ, ನಮ್ಮ ಗುರುಗಳಾಗಲಿ ನಾವಾಗಲಿ ಸಮರ್ಪಣಾ ಭಾವದಿಂದ ಸೇವಾ ಮಾಡ್ತಾ ಇರೋದ್ರಿಂದ ಯಾವುದೇ ಆಶೆ ಆಮಿಷ ಪ್ರಚಾರ ಪ್ರಸಾರ ಕಡೆ ಗಾಳಿ ಕೆಲಸ ಏನು ಬೀಸೋದು, ನೀರಿನ ಕೆಲಸ ಏನು ಹರಿಯೋದು. ಹಂಗೆ ಕಾವಿ ಬಟ್ಟೆ ಹಾಕಿದ್ವಿ ಅಂದಮೇಲೆ ಸೇವಾ ಮಾಡೋದು ಅಂತ ನಾವು ತಿಳ್ಕೊಂಡಿವಿ. ಆ ಪ್ರಕಾರ ಸೇವಾ ಮಾಡ್ತಾ ಇದ್ದೀವಿ. ನಾವು ಎಂದೂ ಪ್ರಚಾರ ಪತ್ರಿಕೆಯಲ್ಲಿ ಫೋಟೋ ಬರಬೇಕು, ಪ್ರಚಾರ ಆಗಬೇಕು, ನಮಗೆ ನೋಡಿ ಯಾರ ಪ್ರಶಸ್ತಿ ಕೊಡಬೇಕು ಅಂತ ನಮ್ಗೆ ಆಲೋಚನೆನೂ ಬಂದಿಲ್ಲ. ನೀವು ಇಷ್ಟೆಲ್ಲ ಸೇವೆ ಮಾಡಿ ನೀವು ದೊಡ್ಡವರು ಅಂತ ನೀವು ಯಾರ ಅಂದರೆ ನಾವು ದೊಡ್ಡವರಿದ್ದೇವೇನೋ ಅಂತ ನಮ್ಗೆ ಭಾವನೆ ಬರ್ತದೆ. ನಾವು ಅದು ಯಾವುದೂ ಅಪೇಕ್ಷೆ ಇಲ್ಲದೇನೆ ಬಸವಣ್ಣವ್ರು ಏನು ಹೇಳ್ಯಾರ, ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಿರಬೇಕು ಅಂತೇನು ಹೇಳ್ಯಾರಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನದಿರಾ ಲಿಂಗಕ್ಕೆ, ಮಾಡಿದ ನೆನ್ನದಿರಾ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗೆ ನಂಬಲ್ಲಿ ಆ ಭಾವ ನಾನು ಮಾಡಿದೆ ಮಠದೆ ಅಂತ ನಂಬಲ್ಲಿ ಭಾವ ಇಲ್ಲ. ಆ ರೀತಿ ಅನೇಕ ಪ್ರತಿಭೆಗಳೆಲ್ಲ ಹೊರಗೆ ಬಂದಾರ. ಸಾಹಿತಿಗಳಾಗ್ಯಾರ, ದೊಡ್ಡ ದೊಡ್ಡ ಹುದ್ದೆಯಿಲ್ಲದಾರ, IAS ಆಫೀಸರ್ಸ್ ಆಗ್ಯಾರ, ಎಷ್ಟೋ ಜನ ಆಗಿದ್ದಾರೆ. ಅಂಥದ್ದನ್ನು ಅವಕಾಶ ಸಿಕ್ಕ ಕೊಟ್ಟಿವಿ, ಅವರೆಲ್ಲ ಬೆಳೆದಾರಷ್ಟೇ.